ಐದನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಎರಡನೇದು ಕೂಡ ಇದು ಒಂದು ಕೂಡ ಏನಾಗಿದೆ, ಘನ ಬಹುಪದೋಕ್ತಿಯಾಗಿದೆ. x³ - 3 × x² - 9x - 5 ಅಂತ ಇದೆ. ಇದರ 3 ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂತ ಸಾಲ್ವ್ ಮಾಡಿ ನೋಡೋಣ. ಓಕೆ, ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಂತಂದರೆ, ಈಗ ಒಂದು ಘನ ಬಹುಪದೋಕ್ತಿ ಇದೆ. x³ - 3x² - 9x - 5 ಅಂತ ಇದೆ. ಸೊ ಇವಾಗ ಸ್ಥಿರಾಂಕ ಏನಿದೆ 5 ಅಂತ ಇದೆ. ಕಾನ್ಸ್ಟಂಟ್ ಟರ್ಮ್ ಏನಿದೆ -5 ಇದೆ, ಅಥವಾ 5 ಅಂತ ತೆಗೆದುಕೊಳ್ಳೋಣ. ಈ 5ರ ಅಪವರ್ತನಗಳು ಯಾವತ್ತಂದರೆ ±1 ±5, ಅಂದರೆ 1ರಿಂದ ಆದರೂ ಅಥವಾ 5ರಿಂದ ಈ 5 ಎನ್ನುವಂಥದ್ದು ಭಾಗ ಹೋಗುತ್ತೆ. ಹಾಗಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಚೆಕ್ ಮಾಡಿ ನೋಡಿದಾಗ ಯಾವ ಟ್ರಯಲ್ ಆ್ಯಂಡ್ ಎರರ್ ಅಂದರೆ ಯಾವ ಪರೀಕ್ಷಾ ಕ್ರಮದಿಂದ ಮೊದಲಿಗೆ -1 ಚೆಕ್ ಹಾಕಿ